ಬೆನ್ನು ಕುತ್ತಿಗೆ ನೇರವಾಗಿರ್ಲಿ. ಪ್ರಾರ್ಥನಾ ಸ್ಥಿತಿ. ಒಂದು ಬಾರಿ ಓಂಕಾರ ದೀರ್ಘ ಪೂರಕ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರಪರಂ ಮುನೇನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಹಸ್ತ ಉಜ್ಜಿ ಕಣ್ಣಿಗೆ ಶಾಖ ಕೊಡಿ. ಸುಖಾಸನಕ್ಕೆ ಬನ್ನಿ. ನಿಮ್ಮ ಬಲ ಹಸ್ತದಿಂದ ಎಡ ತಲೆಯ ಭಾಗ ಹಿಡ್ಕೊಳ್ಳಿ, ಹಾಗೆ ಪ್ರೆಸ್ ಮಾಡಿ ಕೆಳಗೆ. ನೀವು ದೇಹ ಬಾಗೋದ್ ಬೇಡ, ತಲೆಯನ್ನು ಮಾತ್ರ ಕೆಳಗೆ ಪ್ರೆಸ್ ಮಾಡಿ, ತಲೆಯನ್ನು ಮಾತ್ರ. ಬಲ ಸೈಡಿಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಎಡ ಸೈಡ್ ಹಿಡ್ಕೊಂಡು ಬಲ ಸೈಡಿಗೆ ಪ್ರೆಸ್ ಮಾಡಿ. ವಾಪಸ್. ಈಗ ಎಡ ಹಸ್ತದಿಂದ ಬಲ ಕಿವಿ ಹತ್ರಕ್ಕೆ, ತಲೆ ಹತ್ರಕ್ಕೆ ಸೈಡಿಗೆ ಇಟ್ಟುಕೊಳ್ಳಿ. ಈಗ ಹಾಗೆ ಎಡ ಸೈಡಿಗೆ ಬಾಗಿಸಿ, ಸ್ವಲ್ಪ ಹಾಗೆ ಪ್ರೆಸ್ ಮಾಡಿ ಇಟ್ಟುಕೊಳ್ಳಿ. ಹಾಗೆ ದೇಹದ ಭಾಗ ಬಾಗಿಸೋದು ಬೇಡ, ತಲೆಯ ಭಾಗವನ್ನು ಆದಷ್ಟು ಬಾಗಿಸಿ ಬಾಗಿಸಿ. ವಾಪಸ್ ಹಸ್ತ ಲಾಕ್ ಮಾಡಿ ತಲೆ ಹಿಂದಕ್ಕೆ. ಈಗ ಹಾಗೆ ತಲೆಯನ್ನು ಮುಂದಕ್ಕೆ ಬಾಗಿಸಿ. ಭುಜ ಮುಂದಕ್ಕೆ ಬಾಗಿಸೋದು ಬೇಡ, ತಲೆಯನ್ನು ಮಾತ್ರ ಬಾಗಿಸಿ, ಆದಷ್ಟು ಬಾಗಿಸಿ. ಕುತ್ತಿಗೆಯ ಭಾಗದಲ್ಲಿ ಸೆಳೆತ ಗಮನಿಸಿ. ವಾಪಸ್. ಈಗ ಹಸ್ತ ಲಾಕ್ ಮಾಡಿ ಹಣೆಯ ಮೇಲೆ ಇಟ್ಟುಕೊಳ್ಳಿ, ತಲೆಯನ್ನು ಹಿಂದಕ್ಕೆ ಬಾಗಿಸಿ, ಹಾಗೆ ಇರಿ. ಉಸಿರಾಡಿ, ದೀರ್ಘ ಪೂರಕ ರೇಚಕ ಮಾಡಿ. ಸ್ವಸ್ಥ. ಈಗ ಬಲ ಹಸ್ತದಿಂದ ಹಾಗೆ ಪ್ರೆಸ್ ಮಾಡಿ ಇಟ್ಕೊಡಿ. ಸೈಡಿಗೆ ಇನ್ನಷ್ಟು ಬಾಗಿಸಿ. ಈಗ ಕೆಳಗೆ ಬಾಗಿಸಿ, ಕೆಳಗೆ ಬಾಗಿಸಿ, ಕೆಳಗೆ ಬಾಗಿಸಿ. ಕಿವಿ ತಾಗಿಸ್ಲಿಕ್ಕೆ ನೋಡಿ, ದೇಹ ನೇರ ಬರ್ಲಿ, ತಲೆಯನ್ನು ಮಾತ್ರ ಇನ್ನಷ್ಟು ಬಾಗಿಸಿ. ವಾಪಸ್ ಎಡ ಹಸ್ತದಿಂದ ತಲೆಯನ್ನು ಪ್ರೆಸ್ ಮಾಡಿ ಹಾಗೆ ಇನ್ನಷ್ಟು ಬಾಗಿಸಿ, ಇನ್ನಷ್ಟು ಬಾಗಿಸಿ. ಸ್ವಸ್ಥ. ಈಗ ಹಾಗೆ ತಲೆಯ ಭಾಗೊಮ್ಮೆ ರೊಟೇಟ್ ಮಾಡಿ ಮುಂದಕ್ಕೆ ಬಾಗಿಸಿ ತಲೆಯನ್ನ. ಬಲ ಸೈಡಿನಿಂದ ಪೂರಕ ಮೇಲಕ್ಕೆ, ಎಡ ಸೈಡಿನಿಂದ ಹಾಗೆ ಕೆಳಗೆ ತನ್ನಿ. ಬಲ ಸೈಡಿನಿಂದ ಪೂರಕ, ಎಡ ಸೈಡಿನಿಂದ ರೇಚಕ. ಮತ್ತೊಂದು ಸರಿ. ಪೂರಕ, ರೇಚಕ. ರಿವರ್ಸ್ ಮಾಡಿ. ಎಡ ಸೈಡಿನಿಂದ ಪೂರಕ, ಬಲ ಸೈಡಿನಿಂದ ರೇಚಕ. ಇನ್ನೊಂದು ಬಾರಿ ಮಾಡಿ. ಸ್ವಸ್ಥ. ದೀರ್ಘ ಒಂದು ಬಾರಿ ಪೂರಕ, ರೇಚಕ. ಹಸ್ತ ಈಗ ಭುಜದ ನೇರಕ್ಕೆ ಪೂರಕ ಮಾಡ್ತಾ ತನ್ನಿ. ಈಗ ಬಲ ಹಸ್ತ ಮುಂದಕ್ಕೆ, ಎಡ ಹಸ್ತ ಹಿಂದಕ್ಕೆ ತಕೊಂಡೋಗಿ. ಪೂರಕ, ರೇಚಕ. ಬಲ ಹಸ್ತ ಹಿಂದಕ್ಕೆ, ಎಡ ಹಸ್ತ ಮುಂದಕ್ಕೆ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ,
ಪೂರಕ. ಕೈಯನ್ನಾದಷ್ಟು ಭುಜದ ನೇರಕ್ಕೆ ಎತ್ತಿ ಮೇಲಕ್ಕೆ. ರೇಚಕ, ಪೂರಕ, ಸ್ವಸ್ಥ. ಹಸ್ತ ಹಾಗೆ ಭುಜದ ಹತ್ರದಿಂದ ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಸ್ವಸ್ಥ. ಹಸ್ತ ಎದುರಿನಿಂದ ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಸ್ವಸ್ಥ. ಬಲ ಹಸ್ತ ಬಲ ಮಂಡಿಯ ಪಕ್ಕದಲ್ಲಿ ಕೊಡಿ. ಎಡ ಹಸ್ತ ಸೈಡಿನಿಂದ ಪೂರಕ, ರೇಚಕ. ಬಲ ಸೈಡಿಗೆ ಬಾಗಿ ಪೃಷ್ಠದ ಭಾಗ ಮೇಲಕ್ಕೆ ಎತ್ತೋದು ಬೇಡ. ನಿಮ್ಮ ಬಲ ಕೈ ಗಂಟನ್ನು ನೆಲಕ್ಕೆ ತಾಗಿಸಿ, ಕೈಗಂಟು ತಾಗಿಸಿ ಸೈಡಿಗೆ ಬಾಗಿ ಬಟೆಕ್ಸ್ ನೆಲಕ್ಕೆ ಒತ್ತಿರ್ಲಿ. ಪೂರಕ, ರೇಚಕ, ಪೂರಕ. ಕೈ ನೇರ ಬರ್ಲಿ. ರೇಚಕ, ಕೈ ನೇರ ಎಳಿರಿ. ಸೊಂಟದ ಭಾಗದ ಸೆಳೆತ ಗಮನಿಸಿ. ಪೂರಕ, ರೇಚಕ, ವಾಪಸ್. ಈಗ ಎಡ ಹಸ್ತ ಹಾಗೆ ಮಂಡಿಯ ಪಕ್ಕದಲ್ಲಿ ಕೊಡಿ. ಬಲ ಹಸ್ತ ಪೂರಕ ಮೇಲಕ್ಕೆತ್ತಿ, ರೇಚಕ ಹಾಗೆ ಬಾಗಿ ಎಡ ಸೈಡಿಗೆ ಕೈಯ ಗಂಟು ತಾಗಿಸಿ, ಸ್ವಲ್ಪ ತಲೆಯನ್ನು ತಿರುಗಿಸಿ ದೃಷ್ಟಿ ಮೇಲಕ್ಕೆ ಕೊಡಿ. ಪೂರಕ, ಕೈ ನೇರ ಎಡಿರಿ. ರೇಚಕ, ಪೂರಕ, ರೇಚಕ, ಪೂರಕ, ನೇರ, ವಾಪಸ್ ತನ್ನಿ. ಸ್ವಸ್ಥ. ಕಣ್ಣನ್ನು ಮುಚ್ಚಿ ದೀರ್ಘ ಪೂರಕ, ದೀರ್ಘ ರೇಚಕ ಮಾಡಿ. ಪಾದ ಮುಂದಕ್ಕೆ ತನ್ನಿ. ಹಸ್ತ ಹಿಂದಕ್ಕೆ ಕೊಡಿ. ಪಾದ ನೆಲಕ್ಕೆ ತಾಗಿಸಿ. ಪೂರಕ, ಸೊಂಟದ ಭಾಗ ಮೇಲಕ್ಕೆತ್ತಿ. ರೇಚಕ, ಪಟೆಕ್ಸ್ ತಾಕ್ಸೋದ್ ಬೇಡ ನೆಲಕ್ಕೆ. ಪೂರಕ, ರೇಚಕ, ಪೂರಕ, ರೇಚಕ. ಇನ್ನೊಂದು ಸರಿ. ಪೂರಕ. ಈಗ ಹಾಗೆ ಬಲಗಾಲ್ ಮೇಲಕ್ಕೆತ್ತಿ. ಪೂರಕ, ರೇಚಕ, ಎಡಗಾಲು ಪೂರಕ, ರೇಚಕ. ಸೊಂಟ ಇನ್ನಷ್ಟು ಎತ್ತಿ ಚತುಷ್ಪಾದ ಪೀಠದಲ್ಲಿರ್ಲಿ. ಪೂರಕ. ಬಲಗಾಲು ಮೇಲಕ್ಕೆ ಎತ್ತಿ ಸೊಂಟವನ್ನು ಇನ್ನಷ್ಟು ಎತ್ತಿ ಕಾಲು ನೇರ ಬರ್ಲಿ. ರೇಚಕ. ಎಡಗಾಲು ಪೂರಕ, ರೇಚಕ. ಇನ್ನೊಂದು ಸರಿ ಮಾಡುವ. ಬಲಗಾಲು ಪೂರಕ, ರೇಚಕ. ಹಾಗೆ ಎಡಗಾಲು ಪೂರಕ, ಸೊಂಟ ಇನ್ನಷ್ಟು ಎತ್ತಿ, ರೇಚಕ. ವಾಪಸ್ ಬನ್ನಿ. ಸ್ವಸ್ಥ. ಹಸ್ತ ಮುಂದಕ್ಕೆ ಕೊಡಿ. ತಲೆ ಎತ್ತಿ. ಪೂರಕ, ರೇಚಕ. ಮಾರ್ಜಾಲ ಶ್ವಾಸ ಚಾಲನೆ ಮಾಡುವ. ಪೂರಕ, ರೇಚಕ, ಪೂರಕ, ರೇಚಕ. ಸ್ವಸ್ಥ. ಎಡ ಹಸ್ತ ಮುಂದಕ್ಕೆ ಕೊಡಿ. ಬಲ ಹಸ್ತ ಭುಜದ ಹತ್ರ ನೇರ, ಭುಜದ ನೇರಕ್ಕೆ ಸೈಡಿಗೆ ಕೊಡಿ. ಹಾಗೆ ದೃಷ್ಟಿಯನ್ನು ಅಪೋಸಿಟ್ ಆಗಿ ಕೊಡಿ. ಭುಜದ ಭಾಗ ಚೆನ್ನಾಗಿ ಒತ್ತಿ ನೆಲಕ್ಕೆ. ಬಲ ಭುಜದ ಭಾಗ ಕೆನ್ನೆಯನ್ನು ನೆಲಕ್ಕೆ ತಾಗಿಸಿ. ಪೂರಕ. ಮೇಲಕ್ಕೆ ಬನ್ನಿ. ಬಲ ಹಸ್ತ ಮುಂದಕ್ಕೆ ಕೊಡಿ. ಎಡ ಹಸ್ತ ಎದೆ ಭಾಗದ ಕೆಳ ಭಾಗದಲ್ಲಿರ್ಲಿ. ಕೆನ್ನೆಯನ್ನು ನೆಲಕ್ಕೆ ತಾಗಿಸಿ. ಎಡ ಹಸ್ತ ಎಡ ಕೈಯನ್ನು ಆದಷ್ಟು ನೇರ ಎಳಿರಿ. ಬಲ ಕೈಯನ್ನು ಮುಂದಕ್ಕೆ ನೇರ ಎಳೆದಿಟ್ಕೊಳ್ಳಿ. ಪೂರಕ. ಈಗ ಹಾಗೆ ರೇಚಕ. ಬಲ ಹಸ್ತ ಸೈಡಿಗೆ ಕೊಡಿ. ನಿಮ್ಮ ಎಡ ಕೆನ್ನೆಯನ್ನು ನೆಲಕ್ಕೆ ತಾಗಿಸಿ ಎರಡೂ ಕೈಯನ್ನು ನೇರ ಎಳಿರಿ. ಎರಡು ಕೈ ನೇರ ಬರ್ಲಿ. ಪೂರಕ, ರೇಚಕ. ಮತ್ತೊಂದು ಸೈಡ್. ಕೆನ್ನೆ ನೆಲಕ್ಕೆ ತಾಗಿಸಿ. ಪೂರಕ. ವಾಪಸ್. ಸ್ವಸ್ಥ.
ಶಶಂಕಾಸನಕ್ಕೆ ಬನ್ನಿ. ಪೂರಕ ಭುಜಂಗಾಸನ ಸ್ಥಿತಿಗೆ. ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಇನ್ನೊಂದು ಸರಿ ಮಾಡುವ. ಪೂರಕ, ರೇಚಕ, ಸ್ವಸ್ಥ. ಅಧೋಮುಖ ಶ್ವಾನಾಸನದ ಸ್ಥಿತಿಗೆ ಬನ್ನಿ. ಪೂರಕ. ಈಗ ನಿಮ್ಮ ಬಲಗಾಲನು ಸೈಡಿಗೆ ತನ್ನಿ. ಬಲಗಾಲು ಭುಜದ ನೇರ ಸೈಡಿಗೆ ಬರ್ಲಿ, ಎಡ ಸೈಡಿಗೆ ಬರ್ಲಿ ಬಲಗಾಲು. ಈಗ ಎಡಕ್ಕೆನ್ನೆ ನೆಲಕ್ಕೆ ತಾಗಿಸಿ. ಪೂರಕ, ಮೇಲಕ್ಕೆ ಬನ್ನಿ. ಅಧೋಮುಖ ಶ್ವಾನಾಸನದ ಸ್ಥಿತಿಗೆ. ರೇಚಕ. ಈಗ ಹಾಗೆ ಎಡ ಕಾಲನ್ನು ಬಲ ಸೈಡಿಗೆ ತನ್ನಿ, ಭುಜದ ನೇರಕ್ಕೆ ತನ್ನಿ. ಇನ್ನಷ್ಟು ಕಾಲನ್ನು ಮೇಲಕ್ಕೆತ್ತಿ, ಕಾಲನ್ನು ಇನ್ನಷ್ಟು ಮೇಲಕ್ಕೆತ್ತಿ. ಹಾಗೆ ಈಗ ದೃಷ್ಟಿ ನಿಮ್ಮ ಎಡ ಸೈಡಿಗೆ ಕೊಡಿ, ಬಲಕ್ಕೆನ್ನೆ ತಾಗಿಸಿ ನೆಲಕ್ಕೆ. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಕಾಲು ಇನ್ನಷ್ಟು ಮೇಲಕ್ಕೆ ಬರ್ಲಿ, ಇನ್ನಷ್ಟು ಮೇಲಕ್ಕೆ ಬರ್ಲಿ, ಭುಜದ ನೇರದವರೆಗೆ ಬರ್ಲಿ ಮೇಲೆ. ನೋಡಿ, ಟ್ರೈ ಮಾಡಿ, ಪ್ರಯತ್ನ ಪಡಿ ಎಲ್ಲರೂ. ದೃಷ್ಟಿ ಅಪೋಸಿಟ್ ಆಗಿ ತಾಗಿಸಿ, ತಲೆ ಅಪೋಸಿಟ್ ಆಗಿ ಇಟ್ಕೊಳ್ಳಿ ದೃಷ್ಟಿ. ಪೂರಕ, ರೇಚಕ, ಪೂರಕ, ರೇಚಕ. ಕಾಲನ್ನು ಶುರುವಿಗೆ ತಂದಿಟ್ಟುಕೊಳ್ಳಿ ಭುಜದ ನೇರಕ್ಕೆ, ನಂತರ ಕೆನ್ನೆಯನ್ನು ತಾಗಿಸಿ ನೆಲಕ್ಕೆ. ಪೂರಕ, ವಾಪಸ್ ಬನ್ನಿ. ಸ್ವಸ್ಥ. ದೀರ್ಘ ಪೂರಕ ಮಾಡಿ. ರೇಚಕ, ಪೂರಕ, ರೇಚಕ. ಈಗ ಹಸ್ತ ಹಾಗೆ ಮುಂದಕ್ಕೆ ಕೊಡಿ. ದಂಡಾಸನದ ಸ್ಥಿತಿಗೆ ಬನ್ನಿ. ಹಾಗೆ ಬಲ ಕೈಗೆ ಗಂಟಿಗೆ ಬಲ ಕಾಲಿನ ಗಂಟು ತಾಗಿಸಿ. ಸೊಂಟದ ಭಾಗ ಮೇಲಕ್ಕೆ ಎತ್ತೋದು ಬೇಡ. ನಿಧಾನಕ್ಕೆ ತಾಗಿಸಿ. ಈಗ ಆಪೋಸಿಟ್ ಆಗಿ ಎಡ ಕೈಯ ಗಂಟಿಗೆ ಬಲ ಕಾಲಿನ ಗಂಟು ತಾಗಿಸಿ, ಬಲ ಕಾಲಿನ ಗಂಟಿಗೆ ಎಡ ಕಾಲಿನ ಗಂಟು ತಾಗಿಸಿ. ಸೊಂಟ ಮೇಲಕ್ಕೆ ಎತ್ತೋದು ಬೇಡ. ದಂಡಾಸನದ ಸ್ಥಿತಿಯಲ್ಲೇ ಇರಿ. ಉಸಿರನ್ನು ಹೊರಗೆ ಹಾಕ್ತಾ ತಾಗಿಸ್ತಾ ಇರಿ. ವಾಪಸ್ ಬನ್ನಿ. ಎದ್ದು ನಿಲ್ಲಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ. ವಿಶ್ರಾಂತಿ, ವಿಶ್ರಾಂತಿ. ಸಮಸ್ಥಿತಿಗೆ ಬನ್ನಿ. ಸಮಸ್ಥಿತಿಗೆ ಬನ್ನಿ. ಪಾದ 3.5 ಫೀಟ್ ಅಂತರ ಇಟ್ಟುಕೊಳ್ಳಿ. ಈಗ ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆತ್ತಿ. ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ ಪ್ರಸಾರಿತ ಪಾದೋತ್ಥಾನಾಸನ ಮಾಡುವ. ಮುಂದಕ್ಕೆ ಬಾಗಿ ನಿಮ್ಮ ಪಾಶ್ನಿ ಸಂಧಿಯನ್ನು ಹಿಡ್ಕೊಳ್ಳಿ. ನೆತ್ತಿಯನ್ನು ಇನ್ನಷ್ಟು ನೆಲಕ್ಕೆ ತಾಗಿಸ್ಲಿಕ್ಕೆ ನೋಡಿ. ದೀರ್ಘ ಪೂರಕ ರೇಚಕ ಮಾಡಿ. ದೀರ್ಘ ಉಸಿರಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಕಾಲನ್ನು ಹತ್ತಿರ ತನ್ನಿ.
ಪೂರಕ ಮಾಡ್ತಾ ಮುಂದಿನಿಂದ ಕೈಯನ್ನು ಮೇಲಕ್ಕೆ ಎತ್ತಿ, ರೇಚಕ ಸೈಡಿನಿಂದ ತನ್ನಿ ಕೈಯನ್ನು, ಪಾದ ಸೇರಿಸಿಟ್ಟುಕೊಡಿ, ಸಮಸ್ಥಿತಿಗೆ ಬನ್ನಿ, ವಿಶ್ರಾಂತಿ, ಕಣ್ಣನ್ನು ಮುಚ್ಚಿ ರಿಲ್ಯಾಕ್ಸ್ ತಕೊಳ್ಳಿ, ವಿಶ್ರಾಂತಿ ವಿಶ್ರಾಂತಿ. ವಿಶ್ರಾಂತಿ. ಪಾದ ಸೇರಿಸಿ ಸಮಸ್ಥಿತಿಗೆ ಬನ್ನಿ. ಈಗ ನಿಮ್ಮ ಎಡ ಹಸ್ತವನ್ನು ಸೊಂಟದ ಮೇಲೆ ಇಟ್ಟುಕೊಳ್ಳಿ, ಬಲ ಹಸ್ತದಿಂದ ಬಲಗಾಲಿನ ಪಾದದ ಹೆಬ್ಬೆರಳು ಇಟ್ಟುಕೊಳ್ಳಿ. ಹಾಗೆ ನಿಧಾನಕ್ಕೆ ಮುಂದಕ್ಕೆ ತನ್ನಿ ಕಾಲನ್ನ, ಎರಡೂ ಕಾಲುಗಳನ್ನು ನೇರ ಮಾಡಿ, ಉತ್ತಿತ ಪಾದ ಅಂಗುಷ್ಟಾಸನ. ದೀರ್ಘ ಉಸಿರಾಡಿ, ಕಾಲುಗಳೆರಡನ್ನು ನೇರ ಮಾಡಿ, ದೀರ್ಘ ಉಸಿರಾಡಿ. ಆಗದಿದ್ದಲ್ಲಿ ಒಂದು ಪಕ್ಷಕ್ಕೆ, ಆಗದಿದ್ದಲ್ಲಿ ಕಾಲಿನ ತೊಡೆಯ ಕೆಳಭಾಗದಲ್ಲಿ ಇಟ್ಕೊಳ್ಳಿ, ಲಾಕ್ ಮಾಡಿ ಇಟ್ಕೊಳ್ಳಿ. ಆಗದಿದ್ರೆ ತೊಡೆಯ ಭಾಗದ ಕೆಳಗೆ ಇಟ್ಕೊಳ್ಳಿ, ಲಾಕ್ ಮಾಡಿ. ಎರಡೂ ಕಾಲುಗಳನ್ನು ನೇರ ಎಳಿರಿ, ಉಸಿರಾಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಸ್ವಸ್ಥ. ಸಮಸ್ಥಿತಿಗೆ ಬನ್ನಿ. ಮತ್ತೊಂದು ಸೈಡ್ ಮಾಡುವ. ಈಗ ಬಲ ಹಸ್ತ ಬಲ ಸೊಂಟಕ್ಕೆ ಕೊಡಿ, ಎಡ ಹಸ್ತದಿಂದ ಪಾದದ ಹೆಬ್ಬೆರಳು ಇಟ್ಕೊಳ್ಳಿ, ಹಾಗೆ ಕಾಲನ್ನು ಮುಂದಕ್ಕೆ ತನ್ನಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ತನ್ನಿ. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ಸಮಸ್ಥಿತಿಗೆ ಬನ್ನಿ. ಈಗ ಮುಂದಕ್ಕೆ ಬಾಗಿ ಒಂದು ಆಸನ ಆಯ್ತು, ಹಾಗೆ ಕಾಲನ್ನು ಮೇಲಕ್ಕೆ ಎತ್ತಿ ಆಯ್ತು. ಈಗ ಒಂದು ಟ್ವಿಸ್ಟಿಂಗ್ ಆಸನವನ್ನು ಮಾಡುವ. 3.5 ಫೀಟ್ ಅಂತರ ಇಟ್ಟುಕೊಳ್ಳಿ. ಬಲಗಾಲಿನ ಪಾದ 90 ಡಿಗ್ರಿಗೆ ತನ್ನಿ, ಎಡಗಾಲಿನ ಪಾದ ಸ್ವಲ್ಪ ಒಳಕ್ಕಿರ್ಲಿ, ಎರಡು ಹಸ್ತ ಪೂರಕ. ಈಗ ರೇಚಕ ಮಾಡ್ತಾ ನಿಮ್ಮ ಎಡ ಹಸ್ತವನ್ನು ಬಲ ಪಾದದ ಹತ್ರಕ್ಕೆ ತನ್ನಿ, ಬಲ ಹಸ್ತ ಮೇಲಕ್ಕೆ ಕೊಡಿ. ಪರಿವೃತ್ತ ತ್ರಿಕೋನಾಸನ. ಎರಡೂ ಕಾಲುಗಳನ್ನು ನೇರ ಎಳಿರಿ. ಸ್ಥಿತಿ. ಏಕಂ ದ್ವೇ. ತಲೆಯ ಭಾಗ ಇನ್ನಷ್ಟು ಕಾಲಿನ ಗಂಟಿನ ಹತ್ರ ಬರಲಿ. ದೀರ್ಘ ಪೂರಕ ರೇಚಕ ಮಾಡಿ. ದೃಷ್ಟಿ ಮೇಲಕ್ಕೆ ಹಸ್ತದ ಕಡೆಗೆ ಕೊಡಿ, ಹಸ್ತ ನೋಡಿ ಮೇಲಕ್ಕೆ. ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ರೇಚಕ ಹಸ್ತ ಕೆಳಗೆ. ಮತ್ತೊಂದು ಸೈಡಿಗೆ ಪೂರ್ತಿ ಎಡಬದಿಗೆ ತಿರುಗಿ ಹಸ್ತ ಪೂರಕ ಮಾಡಿ, ಎಡಬದಿಗೆ ಪೂರ್ತಿಯಾಗಿ ತಿರುಗಿ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ. ಈಗ ನಿಮ್ಮ ಬಲ ಹಸ್ತವನ್ನು ಎಡ ಪಾದದ ಹತ್ರಕ್ಕೆ ಇಟ್ಟುಕೊಳ್ಳಿ, ಎಡ ಹಸ್ತ ಮೇಲಕ್ಕೆ ತನ್ನಿ, ದೃಷ್ಟಿ ಹಸ್ತದ ಕಡೆಗಿರ್ಲಿ. ಎರಡು ಕಾಲುಗಳನ್ನು ನೇರ ಎಳಿರಿ ನೋಡುವ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ. ಎದುರಿಗೆ ರೇಚಕ ಕೆಳಗೆ, ಪಾದ ಸೇರಿಸಿ ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ಮಂಡಿ ಮೇಲೆ ಕೂತ್ಕೊಳ್ಳಿ. ಈಗ ಬಲಗಾಲಿನ ಪಾದ ಸೈಡಿಗೆ ತನ್ನಿ, ಹಾಗೆ ಬಲ ಹಸ್ತವನ್ನು ಮಂಡಿಯ ಮೇಲೆ ಇಟ್ಟುಕೊಳ್ಳಿ. ಕಾಲು ನೇರ ಏಳಿರಿ, ಸೈಡಿಗೆ ಹೋಗ್ಲಿ ಆದಷ್ಟು ಪಾದ. ಈಗ ಎಡ ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆತ್ತಿ, ರೇಚಕ ಮಾಡ್ತಾ ಆದಷ್ಟು ಇನ್ನಷ್ಟು ಸೈಡಿಗೆ ಬಾಗಿ ಬಾಗಿ ಕಾಲು ನೇರ ಮಾಡಿ, ಬಲಗಾಲು ನೇರ ಮಾಡಿ ಆದಷ್ಟು ಸೈಡಿಗೆ ಬಾಗಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ. ರೇಚಕ ಕೆಳಗೆ. ಮಂಡಿ ಮೇಲೆ ನಿಂತ್ಕೊಳ್ಳಿ.
ಮಂಡಿ ನೋವಿದ್ದಲ್ಲಿ ಮಂಡಿ ಮೇಲೆ ನಿಂತ್ಕೊಡುವಂಥದ್ದು ಬೇಡ. ಈಗ ಎಡಗಾಲಿನ ಪಾದ ಸೈಡಿಗೆ, ಎಡ ಹಸ್ತ ಸೈಡಿಗೆ ಕೊಡಿ, ಬಲ ಹಸ್ತ ಪೂರಕ ಮೇಲಕ್ಕೆತ್ತಿ, ರೇಚಕ ಸೈಡಿಗೆ ಬಾಗಿ, ಇನ್ನಷ್ಟು ಬಾಗಿ, ಬಲ ಸೊಂಟದ ಭಾಗದಲ್ಲಿ ಸೆಳೆತ ಕಾಣ್ಲಿ. ಸ್ಥಿತಿ, ಕೈಯನ್ನು ನೇರ ಎಳಿರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ. ಕೈ ಕಿವಿಯಿಂದ ಮುಂದಕ್ಕೆ ಬರೋದು ಬೇಡ, ಕೈಯನ್ನು ಆದಷ್ಟು ಹಿಂದಕ್ಕೆ ಮಾಡಿ, ನೇರ ಬರ್ಲಿ. ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ರೇಚಕ ವಾಪಸ್ ಬನ್ನಿ, ಮಂಡಿ ಮೇಲೆ ಕೂತ್ಕೊಳ್ಳಿ, ವಿಶ್ರಾಂತಿ. ಈಗ ಸಂಖ್ಯಾಸನ ಮಾಡುವ. ಪಾದದ ಬೆರಳನ್ನು ತಾಗಿಸಿ, ಹಸ್ತದ ಸಹಾಯ ಪಡ್ಕೊಳ್ಳಿ. ಈಗ ನಿಮ್ಮ ಬಲಗಾಲನ್ನು ಮೇಲಕ್ಕೆ ಎತ್ತಿ, ಹಾಗೆ ಮಂಡಿಯ ಮೇಲೆ ಇಟ್ಕೊಂಡು ಎರಡು ಹಸ್ತವ ನೆಲಕ್ಕೆ ತಾಗಿಸಿ. ಮಂಡಿಯ ಮೇಲೆ ಇಟ್ಕೊಳ್ಳಿ, ಎರಡು ಹಸ್ತ ನೆಲಕ್ಕೆ ತಾಗಿಸಿ. ಬೆನ್ನಿನ ಭಾಗ ನೇರ ಬರ್ಲಿ, ಹಸ್ತದ ಸಹಾಯ ಪಡ್ಕೊಳ್ಳಿ. ಸ್ಥಿತಿ, ಏಕಂ ದ್ವೇ, ಕಾಲಿನ ಗಂಟು ಮೇಲಕ್ಕೆ ಎತ್ತಿ, ತ್ರೀಣಿ ಚತ್ವಾರಿ, ಕಾಲಿನ ಗಂಟು ಮೇಲಕ್ಕೆ ಎತ್ತಿ, ಪಂಚ, ಬೆನ್ನು ನೇರ ಬರ್ಲಿ, ಷಡು ಸಪ್ತ ಅಷ್ಟ, ವಾಪಸ್ ತನ್ನಿ. ಈಗ ಹಾಗೆ ನಿಮ್ಮ ಬಲಗಾಲಿನ ಹಿಮ್ಮಡಿ ಎತ್ತಿ ಪಾದದ ಮೇಲೆ ಕೂತ್ಕೊಳ್ಳಿ. ಈಗ ಎಡಗಾಲನ ಹಾಗೆ ಕಾಲ್ಮಡಚಿ ಮೇಲಕ್ಕೆ ಇಟ್ಕೊಡಿ. ಈಗ ಹಸ್ತವನ್ನು ಹಾಗೆ ನೆಲಕ್ಕೆ ತಾಗಿಸಿ, ಬೆನ್ನು ನೇರ ಬರ್ಲಿ. ಸ್ಥಿತಿ, ಕಾಲಿನ ಗಂಟು ಆದಷ್ಟು ನೆಲಕ್ಕೆ ತಾಕ್ಸೋದು ಬೇಡ, ಎತ್ತಿರ್ಲಿ ಕಾಲಿನ ಗಂಟು. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಬನ್ನಿ, ಕಾಲನ್ನು ಮುಂದಕ್ಕೆ ಚಾಚಿ, ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಪಾದ ಸೇರಿಸಿಟ್ಟುಕೊಳ್ಳಿ. ಅರ್ಧ ಬದ್ಧ ಪದ್ಮ ಪಶ್ಚಿಮೋತ್ತಾನಾಸನ ಮಾಡುವ. ಬಲಗಾಲನ್ನು ಮಡಚಿ, ತೊಡೆಯ ಮೇಲೆ ಇಟ್ಟುಕೊಳ್ಳಿ. ಪಾದ ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ, ರೇಚಕ ಮಾಡ್ತಾ ನಿಮ್ಮ ಬಲ ಹಸ್ತ ಹಿಂದಕ್ಕೆ ತನ್ನಿ. ಪಾದ ಹಿಡಿಲಿಕ್ಕೆ ನೋಡಿ, ಬಲ ಹಸ್ತ ಹಿಂದಕ್ಕೆ ತಂದು ಹಿಂದಿನಿಂದ ಬಲಗಾಲಿನ ಪಾದ ಹಿಡಿರಿ. ಆಗದಿದ್ರೆ ಆದಷ್ಟು ಬೆನ್ನಿನ ಭಾಗದಲ್ಲಿ ನಿಮ್ಮ ಹಸ್ತವನ್ನು ಇಟ್ಕೊಳ್ಳಿ. ಈ ರೀತಿಯಲ್ಲಿ ಆಗದಿದ್ದಲ್ಲಿ, ಆಗುವಲ್ಲಿ ಹಸ್ತದಿಂದ ಆದಷ್ಟು ಪಾದ ಮುಟ್ಲಿಕ್ಕೆ ನೋಡಿ, ಪ್ರಯತ್ನ ಪಡಿ. ಇನ್ನಷ್ಟು ಒಂದು ಬಾರಿ ಪೂರಕ ಮಾಡಿ, ರೇಚಕ ಮಾಡಿ, ಪೂರಕ ಮಾಡಿ. ಹಸ್ತ ಈಗ ಮೇಲಕ್ಕೆತ್ತಿ, ಈಗ ರೇಚಕ ಮುಂದಕ್ಕೆ ಬಾಗಿ, ಗಲ್ಲವನ್ನು ಅಥವಾ ಹಣೆಯನ್ನು ನಿಮ್ಮ ಮಂಡಿಗೆ ತಾಗಿಸ್ಲಿಕ್ಕೆ ನೋಡಿ. ಸ್ಥಿತಿ, ಇನ್ನಷ್ಟು ಬಾಗಿ ಮುಂದಕ್ಕೆ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಕೈ ರಿಲೀಸ್ ಮಾಡಿ, ಎರಡು ಕೈ ಪೂರಕ ಮಾಡ್ತಾ ಮೇಲಕ್ಕೆ ತನ್ನಿ. ರೇಚಕ ವಾಪಸ್, ಕಾಲನ್ನು ಮುಂದಕ್ಕೆ ಚಾಚಿ. ಈಗ ಮತ್ತೊಂದು ಕಾಲನ್ನು ಮಡಚಿ, ಎಡಗಾಲನ್ನು ಮಡಚಿ, ಹಿಮ್ಮಡಿಯನ್ನು ಆದಷ್ಟು ಹೊಟ್ಟೆಯ ಹತ್ರಕ್ಕೆ ಎಳ್ಕೊಳ್ಳಿ. ಪಾದವನ್ನು ಇನ್ನಷ್ಟು ದೇಹದ ಹತ್ರಕ್ಕೆ ಎಳ್ಕೊಳ್ಳಿ. ಎರಡು ಹಸ್ತ ಪೂರಕ. ರೇಚಕ ಮಾಡ್ತಾ ನಿಮ್ಮ ಎಡ ಹಸ್ತವನ್ನು ಹಿಂದಕ್ಕೆ ತನ್ನಿ, ಪಾದ ಹಿಡಿಲಿಕ್ಕೆ ನೋಡಿ. ಈಗ ಮತ್ತೊಂದು ಸರಿ ಪೂರಕ ಮಾಡಿ, ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ, ಚಾಚಿದ ಕಾಲಿನ ಪಾದ ನೇರ ಬರ್ಲಿ. ಗಲ್ಲವನ್ನು ಮಂಡಿಗೆ ತಾಗಿಸ್ಲಿಕ್ಕೆ ನೋಡಿ. ಏಕಂ ದ್ವೇ ತ್ರೀಣಿ
ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ರಿಲೀಸ್ ಮಾಡಿ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ರೇಚಕ ವಾಪಸ್ ಕಾಲು ರಿಲೀಸ್ ಮಾಡಿ ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ, ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಗೊಳ್ಳಿ. ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಪಾದ ನೇರವಾಗಿ ಇಟ್ಟುಕೊಳ್ಳಿ. ಪಾದ ಮುಂದಕ್ಕೆ ಅಥವಾ ಹಿಂದಕ್ಕೆ ಎಳೆದಿಟ್ಟುಕೊಳ್ಳಿ. ಈಗ ಹಸ್ತದ ಸಹಾಯದಿಂದ ನೆತ್ತಿ ನೆಲಕ್ಕೆ ತಾಗಿಸಿ ಮತ್ಸ್ಯಾಸನ ಮಾಡುವ. ಜೈನಸರ ತಲೆ ಈ ಕಡೆಗೆ ಹಾಕಿ, ಈ ಕಡೆಗೆ ಹಾಕಿ. ಮತ್ಸ್ಯಾಸನ ಮಾಡುವ. ನೆತ್ತಿ ನೆಲಕ್ಕೆ ತಾಗಿಸಿ ಎದೆಯ ಭಾಗ ಆದಷ್ಟು ಮೇಲಕ್ಕೆ ಎತ್ತಿ ಹಸ್ತ ತೊಡೆ ಮೇಲೆ ಇಟ್ಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ನೆತ್ತಿ ರಿಲೀಸ್ ಮಾಡಿ. ಈಗ ಹಾಗೆ ಪಶ್ಚಿಮೋತ್ತಾನಾಸನ ಪೂರ್ವೋತ್ತಾನಾಸನ ಮಾಡಿ ಪಶ್ಚಿಮೋತ್ತಾನಾಸನಕ್ಕೆ ಬನ್ನಿ. ಮೇಲಕ್ಕೆ ಎದ್ದೇಳಿ, ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ, ಪಾದ ಹಿಡ್ಕೊಳ್ಳಿ. ಕೈಯ ಗಂಟನ್ನು ನೆಲಕ್ಕೆ ತಾಗಿಸಿ. ಹಾಗೆ ಗಲ್ಲ ಅಥವಾ ಹಣೆಯ ಭಾಗ ತಾಗಿಸ್ಲಿಕ್ಕೆ ನೋಡಿ ಮಂಡಿಗೆ. ಇನ್ನಷ್ಟು ಸೊಂಟದ ಭಾಗದಿಂದ ಚೆನ್ನಾಗಿ ದೇಹ ಎಳೆಯಿರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ. ಇನ್ನಷ್ಟು ಸೊಂಟದಿಂದ ದೇಹ ಮುಂದಕ್ಕೆ ಎಳೆಯಿರಿ. ಕಾಲಿನ ಗಂಟು ಮೇಲಕ್ಕೆ ಎತ್ತಿ ಬರೋದು ಬೇಡ, ಆದಷ್ಟು ಒತ್ತಿ ನೆಲಕ್ಕೆ. ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ರೇಚಕ ಕೆಳಗೆ ತನ್ನಿ. ಈಗ ಹಸ್ತ ಹಿಂದಕ್ಕೆ ಕೊಡಿ. ಪೂರ್ವೋತ್ತಾನಾಸನ ಮಾಡಿ. ಹಸ್ತ ಹಿಂದಕ್ಕೆ ಒಳಮುಖವಾಗಿರ್ಲಿ. ಕೈ ಒಳಮುಖವಾಗಿರ್ಲಿ, ಹೊರಮುಖವಾಗಿ ಬೇಡ. ಈಗ ಸೊಂಟದ ಭಾಗ ಮೇಲಕ್ಕೆ ಎತ್ತಿ ಪಾದದ ಬೆರಳು ಮುಂದಕ್ಕೆ ಚಾಚಿರ್ಲಿ. ಸೊಂಟದ ಭಾಗ ಇನ್ನಷ್ಟು ಮೇಲಕ್ಕೆ ಎತ್ತಿ. ಸ್ಥಿತಿ ತಲೆನಿ ಹಿಂದಕ್ಕೆ ಬಿಟ್ಟು ಬಿಡಿ. ತಲೆನಿ ಹಿಂದಕ್ಕೆ ಬಿಟ್ಟು ಬಿಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಬನ್ನಿ. ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ, ವಿಶ್ರಾಂತಿ. ಹಾಗೆ ಹಿಂದಕ್ಕೆ ಹಲಾಸನದ ಸ್ಥಿತಿಗೆ ಹೋಗಿ. ಹಲಾಸನದ ಸ್ಥಿತಿಗೆ ಹೋಗಿ ಕೈಯನ್ನು ಲಾಕ್ ಮಾಡಿ ಇಟ್ಕೊಳ್ಳಿ ಬೆನ್ನಿನ ಹಿಂದಕ್ಕೆ. ಹಲಾಸನದ ಸ್ಥಿತಿಗೆ ಹೋಗಿ ಕೈಯನ್ನು ನೇರ ಎಳಿರಿ. ಪಾದ ನೆಲಕ್ಕೆ ತಾಗಿಸ್ಲಿಕ್ಕೆ ನೋಡಿ ಪ್ರಯತ್ನ ಪಡಿ. ಸೊಂಟವನ್ನು ಇನ್ನಷ್ಟು ಎತ್ತಿ. ಆಗದಿದ್ದಲ್ಲಿ ಕೈ ಲಾಕ್ ಮಾಡ್ಲಿಕ್ಕೆ ಕೈಯಿಂದ ಸೊಂಟವನ್ನು ಹಿಡ್ಕೊಳ್ಳಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಕೈಯನ್ನು ಸೊಂಟಕ್ಕೆ ಕೊಡಿ. ಬಲಗಾಲನ್ನು ಮೇಲಕ್ಕೆ ಎತ್ತಿ ನೇರ ಮಾಡಿ ಏಕಪಾದ ಸರ್ವಾಂಗಾಸನ. ನೇರ ಎಡಿರಿ ಕಾಲನ್ನು ಮೇಲಕ್ಕೆ. ಎರಡೂ ಕಾಲುಗಳನ್ನು ನೇರ ಮಾಡಿ. ಕೈಯ ಗಂಟನ್ನು ಆದಷ್ಟು ಹತ್ತಿರ ತನ್ನಿ.
ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಕಾಲು ಬದಲಿಸಿ. ಎಡಗಾಲು ನೇರ ಮೇಲಕ್ಕೆ, ಬಲಗಾಲು ನೇರ ನೆಲಕ್ಕೆ ತಾಗಿಸಿ, ಸೊಂಟದ ಭಾಗ ಇನ್ನಷ್ಟು ತಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಎರಡೂ ಕಾಲುಗಳನ್ನು ನೇರ ಮಾಡಿ, ಸೊಂಟದ ಭಾಗ ಇನ್ನಷ್ಟು ಮೇಲಕ್ಕೆತ್ತಿ. ಸ್ಥಿತಿ ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಬನ್ನಿ, ಬೆನ್ನಿನ ಮೇಲೆ ಮಲ್ಕೊಳ್ಳಿ. ವಿಶ್ರಾಂತಿ. ಬಲಮೊಗ್ಗಲಿಗೆ ಹೊರಡಿ. ತಲೆಯ ಕೆಳಭಾಗದಲ್ಲಿ ಕೈಯನ್ನು ಇಟ್ಕೊಳ್ಳಿ. ಅನಂತ ಶಯನಾಸನ ಮಾಡುವ. ದೇಹವನ್ನು ಒಮ್ಮೆ ನೇರ ಮಾಡಿ, ಕಾಲನ್ನು ನೇರ ಮಾಡಿ, ದೇಹ ನೇರ ಮಾಡಿ. ಈಗ ಬಲಗಾಲನ್ನು ಹಾಗೆ ಮೇಲಕ್ಕೆತ್ತಿ, ಎಡಗಾಲನ್ನು ಮೇಲಕ್ಕೆತ್ತಿ, ಪಾದದ ಹೆಬ್ಬೆರಳನ್ನು ಹಿಡಿಲಿಕ್ಕೆ ಪ್ರಯತ್ನ ಪಡಿ. ಆಗದಿದ್ದಲ್ಲಿ ಕಾಲಿನ ಗಂಟಿನ ಹತ್ರ ಇಟ್ಕೊಳ್ಳಿ. ಎರಡೂ ಕಾಲುಗಳನ್ನು ನೇರ ಎಳಿರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಮತ್ತೊಂದು ಸೈಡಿಗೆ, ಎಡ ಸೈಡಿಗೆ ಹೊರಡಿ. ಹಸ್ತದಿಂದ ಕೈಯ ಗಂಟನ್ನು ನೆಲಕ್ಕೆ ತಾಗಿಸಿ, ಹಾಗೆ ಕೆನ್ನೆಯ ಭಾಗದಲ್ಲಿ ಅಥವಾ ಕಿವಿಯ ಹತ್ರಕ್ಕೆ ಇಟ್ಕೊಳ್ಳಿ ಕೈಯನ್ನ. ಈಗ ಹಾಗೆ ದೇಹವನ್ನೊಮ್ಮೆ ನೇರ ಮಾಡಿ, ನೆಕ್ಸ್ಟ್ ಬಲಗಾಲನ ಮೇಲಕ್ಕೆ ಎತ್ತಿ, ಬಲ ಹಸ್ತದಿಂದ ಪಾದದ ಹೆಬ್ಬೆರಳು ಇಟ್ಕೊಳ್ಳಿ. ಕಾಲನ್ನು ನೇರ ಮಾಡಿ, ದೇಹ ನೇರ ಮಾಡಿ ನೋಡುವ ಶುರುವಿಗೆ. ಎರಡೂ ಕಾಲುಗಳನ್ನು ನೇರ ಎಳಿರಿ. ದೃಷ್ಟಿ ತಲೆಯನ್ನು ಸ್ವಲ್ಪ ತಿರುಗಿಸಿ, ದೃಷ್ಟಿ ಪಾದದ ಸೈಡಿಗೆ ಇರ್ಲಿ, ಮೇಲಕ್ಕೆ. ಆದಷ್ಟು ನೇರ ಮಾಡಿ, ಕಲದ ತೀರ ದೇಹ ನೇರ ಮಾಡಿ, ದೇಹ ನೇರ ಮಾಡಿಕೊಳ್ಳಿ. ಒಮ್ಮೆ ವಾಪಸ್ ತನ್ನಿ ಕಾಲನ್ನ. ದೇಹ ನೇರ ಇಟ್ಟುಕೊಳ್ಳಿ. ಒಮ್ಮೆ ಕೈ ಗಂಟು ಮುಂದೆ ಬರೋದು ಬೇಡ, ಕೈಯ ಗಂಟು ಹಿಂದಕ್ಕೆ ಸೈಡಿಗೆ ನೇರ್ಲಿ. ಹಾಗೆ 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 ಕಾಲನ್ನು ಈಗ ನೇರ ಮಾಡಿ. ಸ್ಥಿತಿ ಏಕಂ ದ್ವೇ, ತಲೆ ಮೇಲಕ್ಕೆತ್ತಿ, ದೃಷ್ಟಿ ಮೇಲಕ್ಕೆ. ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ತನ್ನಿ. ಹಾಗೆ ಬೆನ್ನಿನ ಮೇಲೆ ಮಲ್ಕೊಡಿ. ಹಸ್ತ ಭುಜದ ನೇರಕ್ಕೆ ಕೊಡಿ. ಪೂರಕ ಮಾಡ್ತಾ ಎರಡು ಕಾಲುಗಳನ್ನು ಮೇಲಕ್ಕೆ ಎತ್ತಿ, ರೇಚಕ ಮಾಡ್ತಾ ನಿಮ್ಮ ಬಲ ಹಸ್ತದ ಕಡೆಗೆ ತನ್ನಿ. ಎರಡು ಕಾಲು ನೇರ ಎಳಿರಿ. ದೃಷ್ಟಿ ಎಡ ಹಸ್ತದ ಕಡೆಗೆ ಇರ್ಲಿ. ಎಡ ಭುಜ ಒತ್ತಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ ಕಾಲು. ರೇಚಕ ಮಾಡ್ತಾ ಮತ್ತೊಂದು ಸೈಡಿಗೆ ತನ್ನಿ. ಕಾಲುಗಳೆರಡು ನೇರ ಎಳಿರಿ ಶುರುವಿಗೆ. ನೆಕ್ಸ್ಟ್ ಬಲ ಭುಜದ ಭಾಗ ಚೆನ್ನಾಗಿ ಒತ್ತಿ, ನೆಲಕ್ಕೆ ಒತ್ತಿ ಭುಜದ ಭಾಗ. ಕಾಲೆರಡನ್ನು ನೇರ ಎಳಿರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ ಕಾಲು. ರೇಚಕ ಕೆಳಗೆ ತನ್ನಿ. ವಿಶ್ರಾಂತಿ.
ಪಾದ ನೆಲಕ್ಕೆ ತಾಗಿಸಿ, ಸೊಂಟದ ಭಾಗ ಮೇಲಕ್ಕೆತ್ತಿ ಪಾಶ್ನಿ ಸಂಧಿಯನ್ನು ಹಿಡ್ಕೊಳ್ಳಿ. ಇನ್ನಷ್ಟು ಮೇಲಕ್ಕೆತ್ತಿ ಎದೆಗೆ ಗಲ್ಲ ತಾಗುವಷ್ಟು ನೋಡಿ. ಇನ್ನಷ್ಟು ಎತ್ತಿ ಮೇಲಕ್ಕೆ ಸೊಂಟದ ಭಾಗ, ಗಲ್ಲ ಎದೆಯ ಭಾಗಕ್ಕೆ ತಾಗಿಸಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಬನ್ನಿ, ಕಾಲು ರಿಲೀಸ್ ಮಾಡಿ, ಬಲ ಮೊಗ್ಗಲಿಗೆ ಹೊರಳಿ, ಮೇಲಕ್ಕೆ ಬನ್ನಿ, ಎದ್ದು ನಿಲ್ಲಿ, ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ, ವಿಶ್ರಾಂತಿ. ಸಮಸ್ಥಿತಿಗೆ ಬನ್ನಿ, ಪಾದ ಸೇರಿಸಿಟ್ಟುಕೊಳ್ಳಿ, ಮಂಡಿ ಟೈಟ್ ಆಗಿರ್ಲಿ. ಪ್ರಾರ್ಥನಾ ಸ್ಥಿತಿ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷಣ್ಣ ಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ ಧ್ಯೇಯ ಸದಾ ಸಮಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟೆ ಹಾರೆ ಹಿರಣ್ಮಯ ವಭದ್ರತ ಶಂಖಚಕ್ರಃ. ಓಂ ರಾಮ್ ಮಿತ್ರಾಯ ನಮಃ. ಪೂರಕ ಹಸ್ತ ಮೇಲಕ್ಕೆ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಎಡಗಾಲು ಹಿಂದಕ್ಕೆ, ರೇಚಕ ಎರಡು ಪಾದ ಸೇರಿಸಿ, ಕುಂಭಕ ಹಣೆಯನ್ನು ತಾಕ್ಸಿ, ಎದೆ ತಾಕ್ಸಿ, ಹೊಟ್ಟೆಯ ಭಾಗ ಎತ್ತಿರ್ಲಿ, ಕಾಲಿನ ಗಂಟು ತಾಗಿರ್ಲಿ, ಬೆರಳುಗಳು ತಾಗಿರ್ಲಿ, ಉಸಿರನ್ನು ತಡೆ ಹಿಡ್ಕೊಳ್ಳಿ. ಪೂರಕ ಮೇಲಕ್ಕೆ, ರೇಚಕ, ಪೂರಕ ಎಡಗಾಲು ಮುಂದಕ್ಕೆ, ರೇಚಕ, ಪೂರಕ, ಸ್ವಲ್ಪ ಕುಂಭಕ ಮಾಡ್ಲಿಕ್ಕಿದೆ, ನಂತರ ರೇಚಕ. ಮಂತ್ರ ಓಂ ಹ್ರೀಂ ರವಯೇ ನಮಃ. ತಾಡಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ಬಲಗಾಲು ಹಿಂದಕ್ಕೆ, ಚದುರಂಗ ದಂಡಾಸನ, ಎರಡು ಪಾದ ಸೇರಿಸಿ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಬಲಗಾಲು ಮುಂದಕ್ಕೆ, ಉತ್ತಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೂಂ ಸೂರ್ಯಾಯ ನಮಃ. ಏಕಂ ದ್ವೇ ತ್ರೀಣಿ ಎಡಗಾಲು ಹಿಂದಕ್ಕೆ, ಚತ್ವಾರಿ ಎರಡು ಪಾದ ಸೇರಿಸಿ, ಪಂಚ ಷಡು ಸಪ್ತ ಅಷ್ಟ ನವ ದಶ. ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೈಂ ಬಾನವೇ ನಮಃ. ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ, ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ಅಂತರ್ದೃಷ್ಟಿ. ಮಂತ್ರ ಓಂ ಹ್ರೌಂ ಖಗಾಯ ನಮಃ. ಪೂರಕ, ರೇಚಕ, ಪೂರಕ ಎಡಗಾಲು ಹಿಂದಕ್ಕೆ, ರೇಚಕ, ಕುಂಭಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ಸ್ವಲ್ಪ ಕುಂಭಕ, ನಂತರ ರೇಚಕ. ಮಂತ್ರ
ಓಂ ರಹ ಪೂಷ್ಣೇ ನಮಃ. ತಾಡಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಚದುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರಾಂ ಹಿರಣ್ಯಗರ್ಭಾಯ ನಮಃ. ಏಕಂ ದ್ವೇ ತ್ರೀಣಿ, ಎಡಗಾಲು ಹಿಂದಕ್ಕೆ, ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ, ಎಡಗಾಲು ಮುಂದಕ್ಕೆ, ನವ ದಶ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೀಂ ಮರೀಚಯೇ ನಮಃ. ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ಬಲಗಾಲು ಹಿಂದಕ್ಕೆ, ಸಮದೃಷ್ಟಿ, ಅಂತರ್ದೃಷ್ಟಿ, ಊರ್ಧ್ವ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ಬಲಗಾಲು ಮುಂದಕ್ಕೆ, ನಾಸಿಕಾಗ್ರ ದೃಷ್ಟಿ, ಊರ್ಧ್ವ ದೃಷ್ಟಿ, ಅಂತರ್ದೃಷ್ಟಿ. ಮಂತ್ರ ಓಂ ಹ್ರೂಂ ಆದಿತ್ಯಾಯ ನಮಃ. ತಾಡಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಚದುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೈಂ ಸವಿತ್ರೇ ನಮಃ. ಏಕಂ ದ್ವೇ ತ್ರೀಣಿ, ಬಲಗಾಲು ಹಿಂದಕ್ಕೆ ತನ್ನಿ, ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ, ಬಲಗಾಲು ಮುಂದಕ್ಕೆ, ನವ ದಶ, ನಮಸ್ಕಾರ ಸ್ಥಿತಿ. ಮಂತ್ರ ಓಂ ಹ್ರೌಂ ಅರ್ಕಾಯ ನಮಃ. ಪೂರಕ ರೇಚಕ, ಎಡಗಾಲು ಹಿಂದಕ್ಕೆ, ಪೂರಕ ರೇಚಕ, ಕುಂಭಕ, ಪೂರಕ ರೇಚಕ, ಪೂರಕ, ಎಡಗಾಲು ಮುಂದಕ್ಕೆ, ರೇಚಕ, ಪೂರಕ, ಸ್ವಲ್ಪ ಕುಂಭಕ, ನಂತರ ರೇಚಕ. ಕಾಲು ಕನ್ಫ್ಯೂಸ್ ಆಗೋದು ಬೇಡ, ಒಂದೇ ರೀತಿಯಾಗಿ ಮಾಡಿಕೊಂಡೇ ಬರಬೇಕು. ಮಂತ್ರ ಓಂ ರಹ ಸ್ಕರಾಯ ನಮಃ. ತಾಡಾಸನ, ಉತ್ಥಾನಾಸನ, ಬಲಗಾಲು ಹಿಂದಕ್ಕೆ, ಏಕಪಾದ ಪ್ರಸರಣಾಸನ, ಚದುರಂಗ ದಂಡಾಸನ, ಅಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಬಲಗಾಲು ಮುಂದಕ್ಕೆ, ಏಕಪಾದ ಪ್ರಸರಣಾಸನ, ಉತ್ಥಾನಾಸನ, ತಾಡಾಸನ, ನಮಸ್ಕಾರ ಸ್ಥಿತಿ. ಫಲಶ್ರುತಿ ಮಂತ್ರ ಹೇಳುವ. ಆದಿತ್ಯಸ್ಯ ನಮಸ್ಕಾರ ಹೇ ಕುರುವಂತಿ ದಿನೇ ದಿನೇ ಆಯುಷ್ ಪ್ರಜ್ಞಾ ಬಲಂ ವೀರ್ಯಂ ತೇಜಸ್ತೇಷಾಂಚ ಜಾಯತೆ ಅಕಾಲ ಮೃತ್ಯು ಹರಣಂ ಸರ್ವವ್ಯಾಧಿ ವಿನಾಶನಂ ಸೂರ್ಯಪಾದೋದಕಂ ತೀರ್ಥಂ ಜಠರೇ ಧಾರಯಾಮ್ಯಹಂ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ ನಮಃ. ನಿಂತಲೇ 3 ಪ್ರದಕ್ಷಿಣೆ ಬನ್ನಿ. ಭೂನಮನ ಮಂತ್ರ. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ
ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. ಮುಂದಕ್ಕೆ ಬಾಗಿ ಭೂಮಿ ತಾಯಿ ಮುಟ್ಟಿ ನಮಸ್ಕಾರ ಮಾಡಿ. ಸೈಡ್ ಬೆಂಡಿಂಗ್ ಮಾಡುವ. ಹಸ್ತ ಮೇಲಕ್ಕೆ ಎಳಿರಿ. ಪೂರಕ ಮಾಡಿ. ರೇಚಕ ಸೈಡಿಗೆ ಬಾಗಿ. ಪೂರಕ ರೇಚಕ ಪೂರಕ ರೇಚಕ ಸೈಡಿಗೆ ಬಾಗಿ. ಕಾಲು ನೇರ ಬರ್ಲಿ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ ನೇರ ಸ್ವಸ್ಥ. ಪೂರಕ ಮಾಡಿ. ರೇಚಕ ಹಿಂದಕ್ಕೆ ತಿರುಗಿ. ಕಾಲಿನ ಪಾದ ಚೆನ್ನಾಗಿ ಒತ್ತಿ ನೆಲಕ್ಕೆ. ಪೂರಕ ರೇಚಕ ಮತ್ತೊಂದು ಸೈಡ್. ಪೂರಕ ರೇಚಕ ಪೂರಕ ರೇಚಕ. ಕೈಯನ್ನು ನೇರ ಎಳಿರಿ ಮೇಲಕ್ಕೆ. ಪೂರಕ ರೇಚಕ ಪೂರಕ ರೇಚಕ ಪೂರಕ. ವಾಪಸ್ ತನ್ನಿ ಕೈ ಪಾದ ಸೇರಿಸಿ ವಿಶ್ರಾಂತಿ ತಕೊಳ್ಳಿ. ಸೂರ್ಯ ನಮಸ್ಕಾರದಿಂದ ನಮ್ಮ ದೇಹದಲ್ಲಾದಂತ ಪರಿಣಾಮವನ್ನು ಗಮನಿಸಿ. ಹಸ್ತ ಉಜ್ಜಿ. ಕಣ್ಣಿಗೆ ಶಾಖ ಕೊಡಿ. ಬೆನ್ನಿನ ಮೇಲೆ ಮಲ್ಕೊಡಿ. ಶವಾಸನ ಮಾಡುವ. ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿಯನ್ನ ಹೇಳಿ. ಕೈ ಕಾಲುಗಳಲ್ಲಿ ತಲೆಯ ಭಾಗದಲ್ಲಿ ಹಿಡಿತ ಬೇಡ, ಸಡಿಲವಾಗಿರ್ಲಿ. ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿ. ಎರಡು ಪಾದಗಳಿಗೆ, ಪಾದದ ಬೆರಳುಗಳಿಗೆ, ಪಾಶ್ನಿ ಸಂಧಿಗೆ ವಿಶ್ರಾಂತಿ. ಎರಡು ಕಾಲಿನ ಮೀನಖಂಡ, ಕಾಲಿನ ಗಂಟುಗಳು, ತೊಡೆಯ ಭಾಗಗಳಿಗೆ ವಿಶ್ರಾಂತಿ. ಸೊಂಟದ ಭಾಗಕ್ಕೆ ವಿಶ್ರಾಂತಿ. ಹೊಟ್ಟೆ ಒಳಗಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ಎದೆಯ ಭಾಗಕ್ಕೆ ವಿಶ್ರಾಂತಿ. ನಿಮ್ಮ ಗಮನ ಎರಡೂ ಹಸ್ತಗಳ ಕಡೆಗೆ. ಎರಡು ಹಸ್ತಗಳಿಗೆ, ಹಸ್ತದ ಬೆರಳುಗಳಿಗೆ, ಮಣಿಕಟ್ಟಿಗೆ ವಿಶ್ರಾಂತಿ. ಎರಡು ಕೈಯ ಗಂಟುಗಳು, ತೋಳುಗಳು, ಹಾಗೆ ಎರಡೂ ಭುಜಗಳಿಗೂ ವಿಶ್ರಾಂತಿ. ಕುತ್ತಿಗೆಯ ಭಾಗಕ್ಕೆ ವಿಶ್ರಾಂತಿ. ಮುಖದ ಮೇಲಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ವಿಶ್ರಾಂತಿ. ಪಾದಕ್ಕೆ ಚಾಲನೆ ಕೊಡಿ. ಹಸ್ತಕ್ಕೆ ಚಾಲನೆ ಕೊಡಿ. ಶಿರಕ್ಕೆ ಚಾಲನೆ ಕೊಡಿ. ಪಾದ ಸೇರಿಸಿ ಎಡಗಾಲನ್ನು ಮಡಚಿ, ಎಡ ಹಸ್ತ ಹೊಟ್ಟೆಯ ಮೇಲೆ, ಬಲ ಹಸ್ತ ನೆತ್ತಿ ನೇರ ಹಿಂದಕ್ಕೆ ಕೊಡಿ. ಬಲ ಮೊಗ್ಗಲಿಗೆ ಹೊರಡಿ. ವಿಶ್ರಾಂತಿ. ಎರಡು ಹಸ್ತದ ಸಹಾಯದಿಂದ ಮೇಲಕ್ಕೆ ಬನ್ನಿ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಪ್ರಾರ್ಥನೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ
ज्योतिर्गमय मृत्योर्मा अमृतं गमय ॐ शान्ति शान्ति शान्तिः ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ, ಹಸ್ತ ಉಜ್ಜಿ, ಕಣ್ಣಿಗೆ ಶಾಖ ಕೊಡಿ. ಪ್ರಾಣದೇವತೆಯ ಶ್ಲೋಕ ಹೇಳುವ. ಓಂ ಪ್ರಾಣಸೇದಂ ವಶೇ ಸರ್ವಂ ತ್ರಿದಿವಿ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೇಶ್ಚ ಪ್ರಜ್ಞಾಶ್ಚ ವಿದೇಹಿ ನೈತಿ. ಓಂ ಶಾಂತಿ ಶಾಂತಿ ಶಾಂತಿ. ಹಸ್ತ ಹಿಂದಕ್ಕೆ ಕಟ್ಟಿ ತಲೆ ಎತ್ತಿ ಪೂರಕ ಮಾಡಿ. ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮೇಲಕ್ಕೆ ಬಾಗಿ. ಭಸ್ರಿಕಾ ಪ್ರಾಣಾಯಾಮ ಮಾಡಿ. ಹಸ್ತ ಭುಜದ ಹತ್ರಕ್ಕೆ, ಪೂರಕ ಮೇಲಕ್ಕೆ, ಹಾಗೆ ಸ್ಟೆಪ್ ಬೈ ಸ್ಟೆಪ್ ಉಸಿರು ಹೊರಗೆ ಆಗ್ತಾ ಮಾಡ್ತಾ ಇರಿ. ಕೈಯನ್ನು ನೇರ ಮೇಲಕ್ಕೆ ಎಳೀರಿ. ಸ್ವಸ್ಥ ದೀರ್ಘ ಪೂರಕ ಮಾಡಿ. ರೇಚಕ ದೀರ್ಘ ಪೂರಕ, ರೇಚಕ. ಕಪಾಲಭಾತಿ ಮಾಡಿ. ಎಡ ಹಸ್ತದ ಮೇಲೆ ಬಲ ಹಸ್ತ. ದೀರ್ಘ ಒಂದು ಬಾರಿ ಪೂರಕ. ಸ್ಟೆಪ್ ಬೈ ಸ್ಟೆಪ್ ಉಸಿರನ್ನು ಹೊರಗೆ ಹಾಕಿ. ಸ್ವಸ್ಥ ದೀರ್ಘ ಒಂದು ಬಾರಿ ಪೂರಕ ಮಾಡಿ. ರೇಚಕ ಮಾಡಿ. ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ. 3 ಬಾರಿ ಮಾಡಿ. ಎಡ ಮುಗಲೆ ಪೂರಕ, ಎಡ ಮುಗಲೆ ರೇಚಕ ಮಾಡಿ. ಎಡ ಹಸ್ತ ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳಿ. ದೀರ್ಘವಾಗಿರ್ಲಿ ಉಸಿರಾಟ ಕ್ರಿಯೆ. ಸ್ವಸ್ಥ ಸೂರ್ಯಾನುಲೋಮ ವಿಲೋಮ 3 ಬಾರಿ ಮಾಡಿ. ಬಲ ಮುಗಿನಲೆ ಪೂರಕ, ಬಲ ಮುಗಲೆ ರೇಚಕ 3 ಬಾರಿ. ಸ್ವಸ್ಥ ಚಂದ್ರಭೇದನ ಮಾಡಿ. ಎಡ ಮುಗಲಿ ಪೂರಕ, ಬಲ ಮುಗಲಿ ರೇಚಕ ಮಾಡಿ. ಬಲ ಮುಗಲಿ ರೇಚಕ, ಎಡ ಮುಗಲಿ ಪೂರಕ, ಬಲ ಮುಗಲಿ ರೇಚಕ. ದೀರ್ಘವಾಗಿರ್ಲಿ ರೇಚಕ. ಎಡ ಮುಗಲಿ ಪೂರಕ, ಬಲ ಮುಗಲಿ ರೇಚಕ. ದೀರ್ಘವಾಗಿರ್ಲಿ ರೇಚಕ. ಸ್ವಸ್ಥ ಸೂರ್ಯ ವೇದನ ಬಲ ಮುಗಲಿ ಪೂರಕ, ಎಡ ಮುಗಲಿ ರೇಚಕ. ಬಲ ಮುಗಲಿ ಪೂರಕ, ಎಡ ಮುಗಲಿ ರೇಚಕ. ಬಲ ಮುಗಲಿ ಪೂರಕ, ಎಡ ಮುಗಲಿ ರೇಚಕ.
ಸ್ವಸ್ಥ. ಉಜ್ಜಾಯಿ ಪ್ರಾಣಾಯಾಮ ಮಾಡಿ ಗಂಟಲನ್ನು ತೀರ್ಸ್ತಾ ಕೊಡಿ. ಎಡಮುಗಲಿ ರೇಚಕ. ಮತ್ತೊಂದ್ಸರಿ. ರೇಚಕ ಎಡಮುಗಲಿ. ಮತ್ತೊಂದ್ಸರಿ. ರೇಚಕ. ಮತ್ತೆರಡು ಬಾರಿ ನೋಡಿ. ಸ್ವಸ್ಥ. ಅನುಲೋಮ ವಿಲೋಮ ಮಾಡಿ ಎಡಮುಗಲಿ ಪೂರಕ, ಬಲಮುಗಲಿ ರೇಚಕ, ಬಲಮುಗಲಿ ಪೂರಕ, ಎಡಮುಗಲಿ ರೇಚಕ, ಎಡಮುಗಲಿ ಪೂರಕ, ಬಲಮುಗಲಿ ರೇಚಕ, ಬಲಮುಗಲಿ ಪೂರಕ, ಎಡಮುಗಲಿ ರೇಚಕ, ಎಡಮುಗಲಿ ಪೂರಕ, ಬಲಮುಗಲಿ ರೇಚಕ, ಬಲಮುಗಲಿ ಪೂರಕ, ಎಡಮುಗಲಿ ರೇಚಕ. ಸ್ವಸ್ಥ. ಭ್ರಾಮರಿ ಪ್ರಾಣಾಯಾಮ ಮಾಡುವ. ಷಣ್ಮುಖಿ ಮುದ್ರೆ ಇಟ್ಕೊಳ್ಳಿ. ಹೆಬ್ಬೆರಳಿನಿಂದ ಕಿವಿಯನ್ನು ಮುಚ್ಚಿ, ತೋರು ಬೆರಳು ಹುಬ್ಬಿನ ಮೇಲೆ, ನಡು ಬೆರಳು ಕಣ್ಣಿನ ಕೆಳಗೆ, ಉಂಗುರ ಬೆರಳು ತುಟಿಯ ಹತ್ರಕ್ಕೆ, ಕಿರು ಬೆರಳು ಗಲ್ಲದ ಹತ್ರಕ್ಕೆ ಇರ್ಲಿ, ಬೆನ್ನಿನ ಭಾಗ ನೇರ ಇರ್ಲಿ. ಮಕಾರ ಹೇಳುವ ದೀರ್ಘ ಪೂರಕ. ಸ್ವಸ್ಥ. ಸಹಜ ಪ್ರಾಣಾಯಾಮ. ಎಡ ಹಸ್ತದ ಮೇಲೆ ಬಲ ಹಸ್ತ ಇಟ್ಕೊಳ್ಳಿ. ಹಸ್ತ ಉಚ್ಚಿ, ಕಣ್ಣಿಗೆ ಶಾಖ ಕೊಡಿ. ಶಾಂತಿ ಮಂತ್ರ ಹೇಳುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ ತತ್ಸತ್. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ, ಮೇಲಕ್ಕೆ ಬಾಗಿ. ಹರಿ ಓಂ.